ಬೆಂಗಳೂರಿನಿಂದ ಹೊರಟ ನಾನು ಹೋಗಿ ಇಳಿದಿದ್ದು ಚಂಡೀಗಢದಲ್ಲಿ. ಚಂಡೀಗಢನ್ನು ಹಾದು ನಾವು ಹೋಗಿದ್ದು ಹಿಮಾಚಲ ಪ್ರದೇಶದ ಕಂಗ್ರಾ ಜಿಲ್ಲೆಯಲ್ಲಿರುವಂತಹ 51 ಶಕ್ತಿ ಪೀಠಗಳಲ್ಲಿ ಒಂದಾದಂತಹ ಜ್ವಾಲಾಮುಖಿ ದೇವಸ್ಥಾನಕ್ಕೆ. ನಮಸ್ತೆ. ನನ್ನ ಜೀವನ ಪಯಣಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಈ ದಿನ ನಾನು ನಿಮ್ಮನ್ನು ಜ್ವಾಲಾದೇವಿಯ ದರ್ಶನದೊಂದಿಗೆ ಚಾಮುಂಡಾದೇವಿ ಬಗಲಾಮುಖಿಯ ದರ್ಶನವನ್ನು ಕೂಡ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ಇದೇ ಜ್ವಾಲಾಮುಖಿ ಶಕ್ತಿಪೀಠ. ನಾವು ಇಲ್ಲಿ ಬರೋಷ್ಟೊತ್ತಿಗೆ ರಾತ್ರಿ ಆಗಿಬಿಟ್ಟಿತ್ತು. ಹೋಟೆಲ್ ಆನಂದ್ ಪ್ಯಾಲೇಸಲ್ಲಿ ಉಳ್ಕೊಂಡು ಬೆಳಿಗ್ಗೆ ಬೇಗ ಎದ್ಬಿಟ್ಟು ದೇವಿಯ ದರ್ಶನಕ್ಕೆ ಈಗ ಹೋಗ್ತಾ ಇದ್ದೀವಿ. ಸತಿಯ ನಾಲಿಗೆಯ ಭಾಗ ಈ ಜಾಗದಲ್ಲಿ ಬಿತ್ತು ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಮಂದಿರದ ನಿರ್ಮಾಣ ಪಾಂಡವರಿಂದ ಆಯ್ತಂತೆ. ಇಲ್ಲಿ ಸೀತಾರಾಮಚಂದ್ರರು ಕೂಡ ಬಂದಿದ್ರಂತೆ. ಸತಿ ದೇವಿಯ ನಾಲಿಗೆ ಬಿದ್ದ ಜಾಗದಲ್ಲಿ ಇವತ್ತಿನ ತನಕ ಶಾಶ್ವತವಾಗಿ ಇಲ್ಲಿ ಜ್ವಾಲೆ ಉರಿತಾನೆ ಇದೆ. ಹಾಗಾಗಿ ಈ ದೇವಿಯನ್ನ ಜ್ವಾಲಾದೇವಿ ಅಂತ ಕರೀತಾರೆ. ಇದು ಗರ್ಭಗುಡಿಗೆ ಹೋಗುವ ಮಹಾದ್ವಾರ. ಒಳಗೆ ನಾನು ಜ್ವಾಲಾದೇವಿಯನ್ನ ಕೂಡ ಫೋಟೋ ಹೊಡೆದು ನಿಮ್ಮ ಜೊತೆ ಹಂಚಿಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಜ್ವಾಲೆ ಉರಿತಾ ಇರೋದು ಪುರೋಹಿತರ ಗಿಮ್ಮಿಕ್ಕು. ಇದನ್ನ ನಾನು ಆರಿಸ್ತೀನಿ ಅಂತ ಮೊಘಲರ ದೊರೆ ಅಕ್ಬರ ಕಬ್ಬಿಣದ ಹಲಗೆಗಳಿಂದ ಜ್ವಾಲೆಯನ್ನ ಆರಿಸಲಿಕ್ಕೆ ಪ್ರಯತ್ನ ಮಾಡಿದಂತೆ. ಹಾಗೆಯೇ ನೀರನ್ನು ಕೂಡ ಹಾಯಿಸಿದಂತೆ. ಆದರೂ ಜ್ವಾಲೆ ಆರ್ಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಇದೇ ತರ ಸುಮಾರು 7-8 ಜಾಗದಲ್ಲಿ ಜ್ವಾಲೆ ಉರಿತಾ ಇರೋದನ್ನ ನಾವು ಕಾಣಬಹುದು. ಈ ಜ್ವಾಲೆ ದೇವಿಯ ಯೋಗಮಾಯೆ. ಇದು ದುರ್ಗಾ ಮತ್ತೆ ಕಾಳಿಯ ಅವತಾರ ಅಂತ ಕೂಡ ಭಕ್ತಾದಿಗಳು ನಂಬುತ್ತಾರೆ. ಏನೆಲ್ಲ ಪ್ರಯತ್ನ ಮಾಡಿದರೂ ಜ್ವಾಲೆ ಆರದಿದ್ದಕ್ಕಾಗಿ ಅಕ್ಬರ ದೇವಿಗೆ ಶರಣಾಗತನಾಗಿ ಆಕೆಗೆ ಒಂದು ಚಿನ್ನದ ಕೊಡೆಯನ್ನು ಸಮರ್ಪಿಸಿದಂತೆ. ಆ ಕೊಡೆ ಕೂಡ ನಾವು ಗರ್ಭಗುಡಿಯಲ್ಲಿ ಕಾಣಬಹುದು. ಜ್ವಾಲಾದೇವಿ ಮಂದಿರದ ಪಕ್ಕದಲ್ಲಿ ಸ್ವಲ್ಪ ಮೆಟ್ಟಿಲುಗಳನ್ನು ಹತ್ತು ಹೋದರೆ ಅಲ್ಲಿ ತಾರಾದೇವಿ ಮಂದಿರ ಇದೆ. ಹಾಗೆಯೇ ಪುರಾತನವಾದ ಶಿವಮಂದಿರ ಕೂಡ ಇದೆ. ಜ್ವಾಲಾದೇವಿ ಮಂದಿರದ ಪಕ್ಕದಲ್ಲೇ ಒಂದು ಗುರುನಾರಕರ ಪಾತ್ರೆ ಅಂತ ಒಂದು ಕೊಳ ತರ ಇದೆ. ಅದರಲ್ಲಿ ನೀರು ಯಾವಾಗಲೂ ಕುದಿಯೋ ತರ ಕಾಣಿಸುತ್ತೆ, ಬಟ್ ಅದು ತಣ್ಣಗಿನ ನೀರು. ಒಂಥರ ಗವಿಯ ಒಳಗಡೆ ಇರುವ ಈ ಜಾಗ ತುಂಬ ಆಶ್ಚರ್ಯ ಅಂತ ಅನಿಸುತ್ತೆ. ಇದು ಗುರು ಗೋರಖನಾಥರಿಗೆ ಸಂಬಂಧಪಟ್ಟ ಒಂದು ಕತೆ ಇದೆ. ಇಲ್ಲಿ ಕೂಡ ಜ್ವಾಲೆ ಉರಿಯುತ್ತೆ. ಅಲ್ಲಿ ಆ ಗುರುಗಳು ಅದನ್ನ ತೋರಿಸ್ತಾರೆ. ಇಲ್ಲಿ ದೇವಿ ಶಕ್ತಿಯನ್ನ ನಾವು ಕಣ್ಮುಂದೆ ಕಾಣಬಹುದು. ನಿಮಗೂ ಕೂಡ ತೋರಿಸ್ಕೊಂಡು ಬಂದೆ. ಖುಷಿ ಆಯ್ತು ಅಲ್ವಾ? ಬನ್ನಿ ಈಗ ನಾವು ಚಿಂತಿಸಿದ್ದನ್ನ ಕೊಡ್ತಕ್ಕಂತಹ ಚಿಂತಪೂರ್ಣಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಮಾರ್ಕಂಡೇಯ ಪುರಾಣದ ಪ್ರಕಾರ ದೇವಿ ಅಸುರರೊಂದಿಗೆ ಹೋರಾಡಿ ವಿಜಯಿಯಾಗ್ತಾಳೆ. ಆಕೆಯ ಸಹಯೋಗಿನಿಯರಾದ ಜಯ ಮತ್ತೆ ವಿಜಯರು ಕೂಡ ಅಸುರರ ರುಂಡ ಚೆಂಡಾಡಿ ರಕ್ತವನ್ನ ಹೀರ್ತಾ ಇರ್ತಾರೆ. ಅವರ ರಕ್ತದಾಹ ಮುಗಿಯಲ್ಲ. ಆಗ ದೇವಿ ತನ್ನ ಶಿರವನ್ನೇ ಕಡಿದು ಜಯ ವಿಜಯರ ರಕ್ತದಾಹವನ್ನ ನೀಗಿಸ್ತಾಳೆ. ಇಲ್ಲಿ ದೇವಿಗೆ ಶಿರ ಇಲ್ಲದೆ ಇರುವುದರಿಂದ ಇದನ್ನ ಚಿನ್ನಮಸ್ತಿಕಾ ದೇವಿ ಅಂತ ಕರೀತಾರೆ. ಹಾಗೇನೆ ಶಕ್ತಿಪೀಠಗಳಲ್ಲಿ ಇದು ಒಂದು ಅಂತ ನಂಬುತ್ತಾರೆ. ಇದೊಂದು ಪುರಾತನವಾದ ಮಂದಿರ. ಪ್ರತಿ ಸಾಲಿನಲ್ಲಿ ನಿಂತು ದೇವಿಗೆ ವಂದಿಸಿ ಈಗ ನಾವು ಬಂದಿದ್ದು ಬಗಲಾಮುಖಿ ದೇವಸ್ಥಾನಕ್ಕೆ. ಚಿಂತಪೂರ್ಣಿ ದೇವಸ್ಥಾನ ಜ್ವಾಲಾಮುಖಿ ಮಂದಿರದಿಂದ ಸುಮಾರು ಒಂದು 35 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇಲ್ಲಿಂದ ಸುಮಾರು 25 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಬಗಲಾಮುಖಿ. ಗೂಗಲ್ ಮ್ಯಾಪ್ ಹಾಕೊಂಡು ನಾವು ಬಂದ್ವಿ. ಹಿಮಾಚಲ ಪ್ರದೇಶದ ಕಂಗ್ರಾ ಜಿಲ್ಲೆಯಲ್ಲಿರುವ ಈ ಬಗಲಾಮುಖಿ ದೇವಿಯನ್ನ ಮಹಾವಿದ್ಯಾದೇವಿ ಅಂತ ಕರೀತಾರೆ. ಇದು ಕೂಡ ಪುರಾತನವಾದ ಒಂದು ಮಂದಿರ. ಇಲ್ಲಿ ದೇವಿ ಹಳದಿ ಬಣ್ಣಕ್ಕೆ ಸಂಬಂಧಿಸಿದ್ರಿಂದ ಈ ದೇವಿಯನ್ನ ಪೀತಾಂಬರಿ ಅಂತ ಕೂಡ ಕರೀತಾರೆ. ಭಕ್ತರು ಕೂಡ ಹಳದಿ ಬಣ್ಣದ ಡ್ರೆಸ್ಗಳನ್ನ ಹಾಕಿ ಇಲ್ಲಿ ಬರೋದು ವಾಡಿಕೆ. ನಾವು ಹೋದ ಸಮಯದಲ್ಲಿ ಇಲ್ಲಿ WWF ಗ್ರೇಟ್ ಖಾಲಿ ಕೂಡ ಬಂದಿದ್ರು. ಚಿನ್ನದ ಸಿಂಹಾಸನದ ಮೇಲೆ 3 ಕಣ್ಣುಗಳನ್ನ ಹೊಂದಿರುವ ದೇವಿ ತುಂಬಾ ಆಕರ್ಷಕವಾಗಿದ್ದಾಳೆ. ಈಕೆ ನಂಬಿ ಬಂದ ಭಕ್ತರಿಗೆ ಅಪರಿಮಿತ ಜ್ಞಾನವನ್ನ ಕೊಡ್ತಾಳೆ, ಭಕ್ತರನ್ನ ಕಾಪಾಡ್ತಾಳೆ. ಈಕೆ ಮಹಾವಿದ್ಯಾದೇವಿ. ಇಲ್ಲಿಯೂ ಒಂದು ಪುರಾತನವಾದ ಶಿವಮಂದಿರ ಕೂಡ ಇದೆ. ಈ ಪೀತಾಂಬರಿ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಆಕೆಗೆ ನಮಿಸಿ ನಾವು ಮುಂದೆ ಧರ್ಮಶಾಲೆಗೆ ಹೋಗಬೇಕು. ಹೋಗುವಾಗ ದಾರಿನಲ್ಲಿ ಚಾಮುಂಡಾದೇವಿಯ ಮಂದಿರವನ್ನ ಕೂಡ ನೋಡಿಕೊಂಡು ಮುಂದೆ ಹೋದ್ವಿ. ಧರ್ಮಶಾಲೆಯಿಂದ ಸುಮಾರು 19 ಕಿಲೋಮೀಟರ್ಗಳಷ್ಟು ಹಿಂದೆ ಇದೆ ಚಾಮುಂಡಾದೇವಿ ಮಂದಿರ. ರಾಮ ಲಕ್ಷ್ಮಣ ಹನುಮಂತರು ಕೂಡ ಈ ದೇವಿಗೆ ವಂದಿಸಿದ್ರಂತೆ. ಈ ದೇವಿ ರಾಮನಿಗೆ ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗಾಗಿ ಬ್ರಹ್ಮಾಸ್ತ್ರವನ್ನ ವರವಾಗಿ ಕೊಟ್ಟಳಂತೆ. ಪುರಾತನವಾದ ಆಕರ್ಷಕ ಚಾಮುಂಡಾದೇವಿಯ ವಿಗ್ರಹವನ್ನ ನಾವಿಲ್ಲಿ ಕಾಣಬಹುದು. ಇದು ಕೂಡ ಒಂದು ಶಕ್ತಿಪೀಠ. ಸತಿಯ ಕಿವಿಯ ಭಾಗ ಇಲ್ಲಿ ಬಿತ್ತು ಅಂತ ಹೇಳ್ತಾರೆ. ಇಲ್ಲೂ ಕೂಡ ಒಂದು ಶಿವಾಲಯ ಇದೆ, ನಂದಿಕೇಶ್ವರ ಮಂದಿರ. ಇಲ್ಲಿ ದಹನ ಕಾರ್ಯ ಕೂಡ ನಡೆಯುತ್ತೆ. ಹೀಗೆ ನಾನಿವತ್ತು ನಿಮ್ಮನ್ನ ಜ್ವಾಲಾಮುಖಿ, ಬಗಲಾಮುಖಿ, ಚಿಂತಪೂರ್ಣಿ ಹಾಗೆಯೇ ಕಂಗ್ರಾ ಮಾತಾ ಅಥವಾ ಚಾಮುಂಡಾ ಮಾತಾ ಮಂದಿರಕ್ಕೆ ಕರ್ಕೊಂಡು ಹೋಗಿ ಬಂದೆ. ಮುಂದೆ ಧರ್ಮಶಾಲೆಗೆ ಕರ್ಕೊಂಡು ಹೋಗ್ತೀನಿ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಗೀತಾ ಜೀವನ ಪಯಣಕ್ಕೆ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.